ಚೆನ್ನಾಗಿದ್ದೀನಾ? ಬಿಡಿ ಚೆನ್ನಾಗಿಲ್ಲ ಅನ್ಕೊಂತೀನಿ. ನಮಸ್ಕಾರ ಫ್ರೆಂಡ್ಸ್, ಎಲ್ರಿಗೂ ವೆಲ್ಕಮ್ ಟು ಸ್ಯಾಂಡಲ್ವುಡ್ ರಿವ್ಯೂಸ್. ಇವತ್ತು ನಮ್ಮ ಬಿಗ್ ಬಾಸ್ ಮನೆ 91 ಡೇ ಏನಾಯ್ತು ಅಂತ ನಿಮ್ಗೆ ಎಲ್ಲರಿಗೂ ಹೇಳ್ತೀನಿ ಬನ್ನಿ. ಸ್ಟಾರ್ಟಿಂಗ್ನಲ್ಲಿ ನಮ್ಮ ಸುನಾಮಿ ಕಿಟ್ಟಿ ಅವರು ಒಂದು ಟಾಸ್ಕ್ ಕೊಟ್ಟರು. ಆ ಟಾಸ್ಕ್ ಏನಪ್ಪ ಅಂದರೆ ಅದೇನೋ ಬಲೂನ್ ಹೊಡಿಬೇಕಂತೆ. ಬಲೂನ್ಗಳು ಎಷ್ಟೊಂದು ಇರ್ತದಂತೆ, ಅದನ್ನ ಬ್ಯಾಕ್ ಸೈಡಿಂದ ಹೊಡಿಬೇಕಂತೆ. ಅದರಲ್ಲಿ 3 ಕ್ಯಾಪ್ಟನ್ ಅಂತ ಬರ್ದಿರ್ತಂತೆ. ಅದು ಯಾರು ಸಿಗುತ್ತೋ ಅವರು ಕ್ಯಾಪ್ಟನ್ ಆಗ್ತಾರಂತೆ. ಸೊ ಎಲ್ಲರೂ ಅದನ್ನ ಟ್ರೈ ಮಾಡ್ತಾ ಇದ್ರು. ಎಲ್ಲರಿಗೂ ಕರೆಕ್ಟಾಗಿ ಸಿಗ್ಲಿಲ್ಲ. ಭುವನ್ಗೆ 2, ಕೀರ್ತಿಗೆ 2, ಆಮೇಲೆ ಶರಣಿ 1 ಸಿಕ್ತು. ಸೊ ಶರಣಿ ಅವರು ತುಂಬಾ ಬೇಡ್ತಾ ಇದ್ರು. ಶರಣಿ ಅವರು ಲಾಸ್ಟ್ ಒಂದು ಚೀಟಿ ಕೊಡಿ ನನಗೆ ಅಂತ, ನಾನು ಕ್ಯಾಪ್ಟನ್ ಆಗ್ತೀನಿ ಅಂತ ಕೇಳ್ತಾ ಇದ್ರು. ಸೊ 3 ಕ್ಯಾಪ್ಟನ್ ಅನ್ನೋ ಚೀಟಿ ಯಾರು ಇರುತ್ತೋ ಅವರು ಕ್ಯಾಪ್ಟನ್ ಅಂತ ಬಿಗ್ ಬಾಸ್ ಅವ್ರು ಹೇಳಿದ್ರು. ಸೊ ನಮ್ಮ ಶರಣಿ ಅವರು ಕೀರ್ತಿ ಕೊಟ್ಟಿಯಿಂದ ಕೀರ್ತಿ ಹೋದ ಕ್ಯಾಪ್ಟನ್ ಆದ. ಸೊ ಕೀರ್ತಿ ಕ್ಯಾಪ್ಟನ್ ಆಮೇಲೆ ನೆಕ್ಸ್ಟ್ ಬಿಗ್ ಬಾಸ್ ಇನ್ನೊಂದು ಟಾಸ್ಕ್ ಕೊಟ್ಟರು. ಆ ಟಾಸ್ಕ್ ಏನಪ್ಪಾ ಅಂದ್ರೆ 2 ಟೀಮ್ ಮಾಡೋದು. 2 ಟೀಮ್ ಮಾಡ್ಬಿಟ್ಟು ಯಾರಿಗೆ 75 ಬಿಲ್ಲೆ ತಗೊಂಬಂದು ಗ್ಲಾಸ್ ಒಳಗೆ ಹಾಕ್ಬೇಕು, ಸ್ವಿಮ್ಮಿಂಗ್ ಪೂಲ್ ಬಿದ್ದಿ ಅಂತ ಹೇಳಿದ್ರು. ಸೊ ಆ ಟಾಸ್ಕ್ ಅಲ್ಲಿ ಕೂಡ ಎಲ್ಲ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಏನ್ರಿ ಮೋಹನ್ ಅಂಕಲ್ ಪರ್ಫಾರ್ಮೆನ್ಸ್ ಸೂಪರ್ ಆಗಿ ಮಾಡಿದ್ರು. ಮೋಹನ್ ಅಂಕಲ್ ಅಷ್ಟು ವಯಸ್ಸಾಗಿಲ್ಲ, ಸುಮ್ಮನಿರಪ್ಪ ಇನ್ನು ಅವ್ರು ಇನ್ನ ಹೆಂಗೋ. ಸಾರಿ ಮೋಹನ್ ಅಂಕಲ್. ಆಯ್ತಾ, ಇದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಆ ಟಾಸ್ಕ್ ಅಲ್ಲಿ ಗೆದ್ದಿದ್ದು ನಮ್ಮ ಕಿಟ್ಟಿ ಟೀಮು, ಶೈನಿ ಅವ್ರ ಟೀಮು. ಅವ್ರು ಗೆದ್ರು. ಸೊ ಗೆದ್ದವ್ರಿಗೆಲ್ಲ ಗಿಫ್ಟ್ ಕೊಟ್ರು. ಇದಾದ್ಮೇಲೆ ಇನ್ನೊಂದು ಫ್ರೆಂಡ್ಸ್ ಲಾಸ್ಟ್ ಬರ್ತೀನಿ ಜನಗಳು ಏನಂದ್ರು ಆಯ್ತಾ. ಮೋಹನ್ ಅಂಕಲ್ ಅವರು ಕೇಳ್ತಾ ಇದ್ರು ಏನಪ್ಪಾ ಅಂದ್ರೆ, ಏನ್ ಗುರು ಸ್ಟಾರ್ ಆಗ್ಬಿಟ್ನಾ ಪ್ರಥಮು ಅಂತ ಕಿಟ್ಟಿನ ಕೇಳ್ತಾರೆ. ಅದಕ್ಕೆ ಕಿಟ್ಟರು ಹೇಳಿದ್ರು ಅಂಕಲ್ ಏನಿಲ್ಲ ಅಂತ ಹಂಗೆ ಅಂತ ಹೇಳ್ತಾರೆ. ಸೊ ನಾನು ಹೇಳ್ತಾ ಇದೀನಿ, ಮೋಹನ್ ಅಂಕಲ್ ಪ್ರಥಮ ಸ್ಟಾರ್ ಆಗಿಲ್ಲ, ನಿಮ್ ತರ ಸೂಪರ್ ಸ್ಟಾರ್ ಆಗಿದ್ದಾನೆ, ಗೊತ್ತಾಯ್ತಾ. ಇಡೀ ಕರ್ನಾಟಕಕ್ಕೆ ಪ್ರಥಮ ಸೂಪರ್ ಸ್ಟಾರ್ ಆಗಿದ್ದಾನೆ. ನಾನು ಕೂಡ ಅವ್ನಿಗೊಂದು ಬಿರ್ ಕೊಟ್ಟಿದ್ದೀನಿ. ಏನಪ್ಪಾ ಬಿರ್ ಅಂದ್ರೆ ಆನ್ ಎ ಸ್ಟಾರ್, ಓಕೆನಾ. ಸೊ ಇದಾದ್ಮೇಲೆ ಇನ್ನೊಂದು ಮಾತು ನಮ್ಮ ಕೀರ್ತಿ ಕುಮಾರ್ ಅವ್ರು ಹೇಳ್ತಾ ಇದ್ರು, ನಾನು ಕನ್ನಡಿಗ ಅಂತ ಹೇಳ್ಕೊಂಡ್ರೆ ಹೆಂಗ್ ಮಾಡ್ಬೋದು. ಹೇಳ್ಕೊಳಪ್ಪ, ನೀನ್ ಕನ್ನಡಿಗ 100 ಸರಿ ಹೇಳು, 1000 ಸರಿ ಹೇಳು. ದಿನ ಬೆಳಿಗ್ಗೆ ನಾನು ನಮ್ಮ ಮನೆ ಕನ್ನಡಿ ನೋಡ್ಕೊಂಡು ನಾನು ಹೇಳ್ತೀನಿ ನಾನು ಕನ್ನಡಿಗ ಅಂತ, ನನ್ಗೆ ಹೆಮ್ಮೆ ಆಗುತ್ತೆ. ಫೇಸ್ಬುಕ್ ಡೈಲಿ ಒಂದು ವಿಡಿಯೋ ಬಿಡ್ತಾ ಇದ್ದಾನೆ ಕೀರ್ತಿ ಕುಮಾರ್, ನಾನು ಕನ್ನಡ 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 ಅಂತ. ಇಲ್ಲೂ ಹೇಳು, ಯಾರು ಬೇಡ ಅಂತ ಹೇಳ್ತಾರೆ. ಜನಗಳಿಗೆ ಯಾವತ್ತೂ ಬೇಜಾರು ತಿಳ್ಕೊ. ಕನ್ನಡಿಗರು ಯಾವತ್ತು ಕನ್ನಡ ಬಗ್ಗೆ ಮಾತಾಡಿದ್ರೆ ನಿನ್ಗೆ ಹೊಗಳ್ತಾರೆ ಹೊರತು ನಿನ್ಗೆ ಜನಗಳು ಯಾರು ನಿನ್ಗೆ ಬಯಕ್ ಹೋಗಲ್ಲ. ನೀನ್ ಬರೀ ಕೀರ್ತಿ ಬದಲು ನೀನ್ ಕನ್ನಡಿಗನಾಗಿ ನೀನ್ ಬಿಗ್ ಬಾಸ್ ಮೇಲೆ ಇದ್ದಿದ್ರೆ ಇವತ್ತಿನ ದಿವಸ ಪ್ರಥಮಗೂ ನಿಂಗೂ 50% ಜನಗಳು ಲೈಕ್ ಮಾಡ್ತಾ ಇದ್ರು. ಬಟ್ ಇವತ್ತೆಲ್ಲ ಪ್ರಥಮ ಲೈಕ್ ಮಾಡ್ತಾ ಇದ್ದೇನೆ ಕೇಳೋ, ಅವ್ನು ಕನ್ನಡದ ಬಗ್ಗೆ ಮಾತಾಡ್ತಾನೆ, ಕನ್ನಡ ನಮಗೆ ಒಂದು ಪ್ರೀತಿ ಇದೆ ಅಂತ. ನೀನ್ ಫೇಸ್ಬುಕ್ ಅಲ್ಲಿ ವಿಡಿಯೋ ಬಂದು ಬಿಗ್ ಬಾಸ್ ಮೇಲೆ ನೀನ್ ಕನ್ನಡದ ಬಗ್ಗೆ ಮಾತಾಡಿದ್ರೆ ಇಷ್ಟೊಂದು ಗೆಲ್ಲೋ ಇರ್ತದೆ. ಕೀರ್ತಿ ಕುಮಾರ್ ಮಾತಾಡು, ಕೀರ್ತಿ ಕುಮಾರ್ ಕನ್ನಡಿಗಾಗಿ ಕನ್ನಡ ಅಂತ ಮಾತಾಡಕ್ಕೆ ಯಾಕೆ ನೀನ್ ಬೇಜಾರು ಮಾಡ್ಕೊಂತೀಯ ಅಲ್ವಾ. ನಮ್ಮ ಕನ್ನಡಿಗರು ಎಲ್ಲರೂ ಅಷ್ಟೇನೆ, ಯಾವತ್ತು ಕನ್ನಡದವ್ರನ್ನ ಬಿಟ್ಕೊಡಲ್ಲ, ನಾನು ಬಿಟ್ಕೊಡಲ್ಲ, ಗೊತ್ತಾಯ್ತಾ. ಕನ್ನಡಿಗ ಅಂತ ನೀನ್ 1000 ಸರಿ ಹೇಳು, ನಮಗ್ ಬೇಜಾರಾಗಲ್ಲಪ್ಪ, ಓಕೆನಾ. ಇದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದ್ರೆ ನಮ್ಮ ಶೈನಿ ಅವ್ರು ನಾಮಿನೇಟ್ ಮಾಡಿ ಅಂದ್ರು. ನಾಮಿನೇಟ್ ಮಾಡಿ ಅಂತೀರಾ, ಡೈರೆಕ್ಟ್ ನಾಮಿನೇಷನ್ ಮಾಡೋದು ನಿಮ್ ಕೈಲಿ ಆಗುತ್ತಾ? ಯಾಕೆ ಅಷ್ಟು ಇಟ್ಕೊಂತೀರಿ ನಾಮಿನೇಷನ್ಗೆ? ನಾನು ಒಂದು ಕೇಳ್ತಾ ಇದ್ದೀನಿ ಫ್ರೆಂಡ್ಸ್, ಬಿಗ್ ಬಾಸ್ ಮನೆಯಲ್ಲಿರೋ ಕಂಟೆಸ್ಟೆಂಟ್ಗಳೆಲ್ಲರೂ, ನೀವು ನಾಮಿನೇಟ್ ಆಗಕ್ಕೆ ಯಾಕೆ ಭಯ ಪಡ್ತೀರಾ? ನೋಡಿ, ಪ್ರಥಮ ಏನು ಭಯ ಪಡ್ತಾರೆ ನಾಮಿನೇಟ್ ಮಾಡೋಕ್ಕೆ? ಆಗಲಿ ಬಿಡಿ, 10 ಸರಿ ಆಗಲಿ 11 ಸರಿ ಆಗಲಿ, ನೀವು ಗೆಲ್ಲು ಅನ್ನೋದಿದ್ರೆ ನೀವು ಯಾವಾಗ ಎಷ್ಟು ಸರಿ ನಾಮಿನೇಟ್ ಆಗಿ ಬಿಡಿ. ಲಾಸ್ಟ್ ಫೈನಲ್ ನೀವು ನಾಮಿನೇಟ್ ಆಗಿ ಸೋಲ್ತೀರಾ, ಗೊತ್ತಾಯ್ತಾ. ತಲೆನೇ ಕೆಡ್ಸ್ಕೊಂಬಿಡಿ. ನಿಮ್ಗೆ ಜನ ಇಷ್ಟ ಆಗಿದ್ರೆ ವೋಟ್ ಆಗಿ ಉಳಿಸ್ತಾರೆ. ನೀವು 10 ಸರಿ ನಾಮಿನೇಟ್ ಆಗಿ 100 ಸರಿ ನಾಮಿನೇಟ್ ಆಗಿ ತಲೆ ಕೆಡ್ಸ್ಕೊಂಬಿಡಿ. ನಾಮಿನೇಷನ್ಗೆ ಕಂಟೆಸ್ಟೆಂಟ್ಗಳು ನಿಮ್ಗೆ ಹೇಳ್ತಾ ಇರೋದು, ಯಾಕೆ ತಲೆ ಕೆಡ್ಸ್ಕೊಂತೀರಾ? ಓಕೆ ಬಿಡಿ. ಆಮೇಲೆ ಇದಾದ್ಮೇಲೆ ನೆಕ್ಸ್ಟ್ ನಾನು ಕಾಯ್ತಾ ಇದ್ನಪ್ಪ, ಎಲ್ಲಿ ಏನು ಇವೆಲ್ಲ ಟಾಸ್ಕ್ ಏನು ಅಷ್ಟು ಇಂಟ್ರೆಸ್ಟಿಂಗ್ ಅನ್ಸಲಿಲ್ಲ, ಎಲ್ಲಿ ಬರಲೇ ಇಲ್ಲ ನಮ್ಮ ಆನೆ ಸ್ಟಾರ್ ಅಂತ. ಸೊ ಲಾಸ್ಟ್ ಆನೆ ಸ್ಟಾರ್ ಬಂದ ಒಂದು ಲಾಸ್ಟ್ 10 ನಿಮಿಷ ಪಂಚು ಹೆಂಗಿತ್ತು ಅಂದ್ರೆ, ಮಾಳಿಕ ಸುಮ್ಮನೆ ಇರ್ಬೇಕಾನೆ, ನೀವ್ ಹೇಳಿ. ಸುಮ್ಮನೆ ಮಲಗಿರೋ ಸಿಂಹನ ಕೆಣಕ್ಬಿಟ್ಟು ಅಲ್ಲ ಅಷ್ಟು ಕಷ್ಟಪಟ್ಟು ಪ್ರಥಮ ಅವ್ರ ಅಪ್ಪ ಅಮ್ಮನೇ ಅಷ್ಟು ಬೈದಿರಲ್ಲ ಪ್ರಥಮ್ಗೆ. ಅಂತರಲ್ಲಿ ಈ ಜನಗಳು ಕಂಟೆಸ್ಟೆಂಟ್ ಹತ್ರ ಅಷ್ಟು ಬೈಸ್ಕೊಂಡು ಬಿಗ್ ಬಾಸ್ ಕೊಟ್ಟಿರೋ ಟಾಸ್ಕ್ಗಳನ್ನೆಲ್ಲ ಮಾಡ್ಕೊಂಡು ಅಷ್ಟು ಕಷ್ಟಪಟ್ಟು ಬಂದಿರೋಂಥ ಒಬ್ಬ ಕಂಟೆಸ್ಟೆಂಟ್ನ ಸೋಲೋದು ಗೆಲ್ಲೋದು ಸೆಕೆಂಡರಿ ಬಿಡಿ, ಅದು ಜನ ಡಿಸೈಡ್ ಮಾಡ್ತಾರೆ. ನಿನ್ ಗೆಲ್ಲೋದಿಲ್ಲ ಕಾಣಲ್ಲಿ ಬರ್ಕೊಡ್ತೀನಿ ಬ್ಯಾಂಕ್ ಪೇಪರ್ ಅಂದ್ಬಿಟ್ರೆ ಮಾಲ್ವಿಕಾ ಮೇಡಮ್ ಅವರು ಕರೆಕ್ಟ್ ಹೇಳಿ ನೀವೇನ ಹೋಲಿ. ಅದಕ್ಕೆ ನಮ್ಮ ಪ್ರಥಮ್ ಕೊಟ್ಟ ಒಸಿ ಹೇಳಿಲ್ಲ ಮಾಳವಿಕಾ ಮೇಡಮ್ ಅವ್ರಿಗೆ. ಮಾಳವಿಕಾ ಬಿಟ್ಬಿಡೋ ಪ್ರಥಮ ಅಂತ ವಾಶ್ರೂಮ್ ಕೊಡೋದ್ರು, ಅಲ್ಲೂ ಬಿಡ್ಲಿಲ್ಲ. ಆಮೇಲೆ ವಾಶ್ರೂಮಲ್ಲಿ ಎಷ್ಟೊಂದು ಇರಕ್ಕಾಗತ್ತೆ? ನನಗಂತೂ ನಕ್ಕು ಸಾಕಾಗೋಯ್ತು ಫ್ರೆಂಡ್ಸ್. ಅದಕ್ಕೆ ಹೇಳೋದು, ಸುಮ್ಮನೆ ಇರೋ ಸಿಂಹನ ಕೆಣ್ಕಕ್ಕೆ ಹೋಗ್ಬೇಡಿ, ಗೊತ್ತಾಯ್ತಾ. ಅವ್ರ ಪಡೆ ಬಿಟ್ಬಿಡಿ. ಅವ್ನು ಎಷ್ಟು ಕಷ್ಟಪಟ್ಟೆ, ಅವನೊಂದು ಕಷ್ಟ ಅವ್ರು ಬಿಡ್ತೆ, ಗೊತ್ತಾಯ್ತಾ. ಅವ್ನು ಹೇಳ್ತಾ ಇದ್ದಾನೆ, ಅವನು ಅವನಿದ್ರೆ ಗೆಲ್ತಾನೆ, ಇಲ್ಲಾಂದ್ರೆ ಸೋಲ್ತಾನೆ, ಅದು ಜನಗಳು ಡಿಸೈಡ್ ಮಾಡ್ತಾರೆ, ಗೊತ್ತಾಯ್ತಾ. ಮಾಳಿಕ ಮೇಡಮ್ ನೀವು ಅವ್ರು ಗೆಲ್ತಾರೆ ಇವ್ರು ಗೆಲ್ತಾನೆ ದಯವಿಟ್ಟು ಹೇಳಕ್ ಹೋಗ್ಬಿಡಿ. ನಿಮ್ಮ ಬಗ್ಗೆ ತುಂಬಾ ಅಭಿಮಾನ ಇದೆ ನನಗೆ, ಓಕೆನಾ. ಎಷ್ಟೊಂದು ಜನಕ್ಕೆ ನ್ಯಾಯ ಕೊಡ್ಸಿದ್ದೀರಾ. ಸೊ ನಿಮ್ಗೆ ರಿಕ್ವೆಸ್ಟ್ ಮಾಡ್ತಾರೆ ಅಷ್ಟೇ, ಅವ್ನ ಪಾಡಿಗೆ ಅವ್ನು ಇರೋದು ಬಿಟ್ಬಿಡಿ. ಜನಗಳು ಡಿಸೈಡ್ ಮಾಡ್ತಾರೆ ಗೆಲ್ತಾರೋ ಸೋಲ್ತಾರ ಅಂತ. ಬಟ್ ಲಾಸ್ಟ್ 10 ನಿಮಿಷ ಬಿಗ್ ಬಾಸ್ ಅಂತೂ ಸೂಪರ್ ಮಜಾ ಇತ್ತು. ಸೊ ಇವತ್ತು ಬಿಗ್ ಬಾಸ್ ಮೇಲೆ ನಡೆದಿಷ್ಟೇ. ಆಮೇಲೆ ಇನ್ನೊಂದು ಏನ್ ಗೊತ್ತಾ ಫ್ರೆಂಡ್ಸ್, ನೀವೆಲ್ಲ ನನಗೆ ಫೋನ್ ಮಾಡ್ತಾ ಇದ್ದೀರಾ, ನಾನು ತುಂಬಾ ಥ್ಯಾಂಕ್ಸ್. ಯಾಕಂದ್ರೆ ನಿಮ್ಗಳು ನಿಮ್ಮ ಪ್ರೀತಿ ನನಗೆ ತುಂಬಾ ಇಂಪಾರ್ಟೆಂಟ್. ಬಟ್ ಏನು ನನ್ನ ಕೆಲಸದ ಬಿಸಿ ಇದೆ ಅಂತ ಎಲ್ಲರೂ ಫೋನ್ ಎತ್ತಕ್ಕಾಗಲ್ಲ. ಸೊ ದಯವಿಟ್ಟು ನೀವೇನು ಹೇಳ್ಬೇಕು ಅನ್ಕೊಂಡ್ರೆ ವಾಟ್ಸ್ಆಪ್ ನಂಬರ್ ಇದೆಯಲ್ಲ, ಅದನ್ನ ವಾಟ್ಸ್ಆಪ್ ಇದರಲ್ಲಿ ಇದೀನಿ ನಾನು. ಸೊ ನಿಮ್ಗೆ ಏನೇ ಅನ್ಸೋ, ನಾನು ಬೈಬೇಕು ಅನ್ಸೋದು ಹೊಗಳ್ಬೇಕು ಅನ್ಸೋದು ವಾಟ್ಸ್ಆಪ್ಪಲ್ಲಿ ಮೆಸೇಜ್ ಕಳಿಸಿ. ಆಮೇಲೆ ನನ್ನ ಚಾನಲ್ ನಿಮ್ಮ ಫೋಟೋ ನಿಮ್ಮ ವಿಡಿಯೋ ಬರಬೇಕು ಅಂತ ನಿಮ್ಗೆ ಆಸೆ ಇದ್ರೆ, ನನ್ಗೆ ಯಾರ ಬಗ್ಗೆ ಏನಾದ್ರು ಫ್ಯಾನ್ಸ್ ಆಗಿರಲಿ, ನೀವು ಭುವನ್ ಫ್ಯಾನ್ಸ್ ಆಗಿರಿ, ಕೀರ್ತಿ ಫ್ಯಾನ್ಸ್ ಆಗಿರಿ, ಏನಾನ ವಿಡಿಯೋ ಮಾಡಿ ನಮ್ಮ ಚಾನಲ್ ಹಾಕಬೇಕು ಅಂತ ಹೇಳಿ ನಿಮ್ಮ ಸ್ವಂತ ವಿಡಿಯೋ ಮಾಡ್ಬಿಟ್ಟು ನನ್ನ ವಾಟ್ಸಪ್ಪಲ್ಲಿ ಕಳಿಸಿ. ನಾನು ಅದನ್ನ ನನಗೆ ಇಷ್ಟ ಆದರೆ ನಾನು ಅದನ್ನ ನಮ್ಮ ಚಾನಲ್ ಹಾಕ್ತೀನಿ. ಸೊ ಆಮೇಲೆ ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್, ನೆನ್ನೆ ನೋಡ್ಕೊಂಡು ಆಮೇಲೆ ಏನಪ್ಪ ಶ್ರೀಧರ ಹುಡ್ತಾ ಇದ್ದೀರಾ ಅಂತ ಕೇಳಿದ್ರಾ?
ಏನಿಲ್ಲ ಫ್ರೆಂಡ್ಸ್, ಅದೇ ನನ್ನ ಯಾರೊಬ್ರು ಫೋನ್ ಮಾಡಿದ್ರಲ್ಲ, ಭುವನ್ ಫ್ಯಾನ್ಸ್ ನಾವು ಇದ್ದೀವಿ, ಕೀರ್ತಿ ಫ್ಯಾನ್ಸ್ ಇದ್ದೀವಿ ಅಂತ. ಸೊ ಎಲ್ಲಿದ್ದಾರೆ ಅಂತ ಹುಡುಕ್ತಾ ಇದ್ದೀನಿ ಅಷ್ಟೇ. ನನ್ನ ರಿಸಲ್ಟ್ ನಾನು ಕೇಳಿದ ಪೋಲ್ ನಿಮಗೆ ಗೊತ್ತಾಗಿದೆ, ರಿಸಲ್ಟ್ ಎಲ್ಲ ನೋಡ್ಕೊಳ್ಳಿ. ಅತಿ ಹೆಚ್ಚು ಫ್ಯಾನ್ಸ್ ಯಾರಿಗಿರೋದು ಅಂತ ಲೈಕ್ ಡಿಸ್ಲೈಕ್ ಅಲ್ಲಿ ಜನ ಪ್ರೂವ್ ಮಾಡಿದ್ದಾರೆ. ಇದಕ್ಕಿಂತ ನಮ್ಮ ಬಿಗ್ ಬಾಸ್ ಪರಮೇಶ್ವರ್ಗೆ ಸಾಕ್ಷಿ ಬೇಕಾಗಿಲ್ಲ. ಯಾಕಂದ್ರೆ ಜೆನ್ಯೂನ್ ಸಪೋರ್ಟ್ ಯಾರಿಗಿದೆ ಅಂತ ನನ್ನ ವಿಡಿಯೋದೇ ಗೊತ್ತಾಗಿದೆ. ಯಾಕಂದ್ರೆ ಕರ್ನಾಟಕ ಪೂರ್ತಿ ಯಾರಿಗೂ ಬಂದು ಲೈಕ್ಸ್ ಬಂದೆ ಅಂತ ನೀವೇ ನನ್ನ ವಿಡಿಯೋದ ಇದ್ರೆ ಚೆಕ್ ಮಾಡ್ಕೊಳ್ಳಿ. ಓಕೆ, ನಾಳೆ ಮತ್ತೆ ಸಿಗ್ತೀನಿ. ಬಾಯ್. ಯಾರಿಗಾರು ಬೋರ್ ಆಗಿದೆ ಸಾರಿ. ಓಕೆನಾ?